ನಿಮ್ಮ ಜೊತೆ ಮಾತಾಡೋಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಈಗ ವೇದಿಕೆ ಮೇಲೆ ಹತ್ತುತ್ತಾ ಇದ್ದಾರೆ. ಇನ್ನೇನು ಎಲ್ಲರೂ ಸಾವಧಾನವಾಗಿ ಕೂತ್ಕೊಬೇಕು ಅಂತ ವಿನಂತಿ ಮಾಡ್ತೀನಿ. ದಯವಿಟ್ಟು ಕೂತ್ಕೊಬೇಕು, ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ಆ ಎಡಭಾಗದಲ್ಲಿರೋರೆಲ್ಲ ದಯವಿಟ್ಟು ಕೂತ್ಕೊಬೇಕು, ಕೂತ್ಕೊಳ್ಳಿ. 2 ನಿಮಿಷ ಲೈನ್ ಅಪ್ ಇದೆ, ಅಲ್ಲಿ ಸ್ವಾಗತ ಮಾಡ್ತಾರೆ. ಲೈನ್ ಅಪ್ ಅಲ್ಲಿ 2 ನಿಮಿಷದಲ್ಲಿ ಅವ್ರು ಬರ್ತಾರೆ. ದಯವಿಟ್ಟು ಕೂತ್ಕೊಬೇಕು. ದಯವಿಟ್ಟು ಬಂದಾಗ ನಾನು ಹೇಳ್ತೀನಿ. ಕೃಷ್ಣಪ್ಪ ಇದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರ್ಯಾಲಿ. ಇದು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಹೆಸರಲ್ಲಿ ಬಿಜೆಪಿ ನಡೆಸ್ತಾ ಇರುವಂತಹ ರ್ಯಾಲಿ. ಇದು ಇವತ್ತು ಇಲ್ಲಿ ಪ್ರಧಾನಿ ಮೋದಿ ಬರ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ವೇದಿಕೆ ಬಳಿಯಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ವೇದಿಕೆ ಮೇಲೂ ಕೂಡ ಪ್ರಧಾನಿ ಮೋದಿ ಬರ್ತಾರೆ. ಬಂದ ನಂತರದಲ್ಲಿ ಅಲ್ಲಿ ಸೇರಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅದಕ್ಕೂ ಮುನ್ನ ಕಾರ್ಯಕರ್ತರನ್ನ ಜೊತೆಗೆ ಅಲ್ಲಿಗೆ ಬಂದಿರುವಂತಹ ಸಾರ್ವಜನಿಕರನ್ನ ಸರಿಯಾದ ರೀತಿಯಲ್ಲಿ ಕೂರಿಸುವಂತ ಕೆಲಸವನ್ನ ಅಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ವೇದಿಕೆ ಬಳಿಯಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು ವೇದಿಕೆ ಮುಂಭಾಗದಲ್ಲಿ ಕಾರ್ಯಕರ್ತರು ಕೂಡ ಹಾಜರಿದ್ದಾರೆ. ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಬಿಜೆಪಿಯ ನಾಯಕರುಗಳು ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕುಳಿತುಕೊಳ್ಳಿ, ಬರ್ತಾರೆ, ಇನ್ನೇನು 2 ನಿಮಿಷದಲ್ಲಿ ಬರ್ತಾರೆ, ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎನ್ನುವಂಥ ವಿಚಾರವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೊತ್ತು ರಾಹುಲ್ ಗಾಂಧಿ ಅವರ ಭಾಷಣವನ್ನ ಕೇಳಿಸ್ಕೊಳ್ತಾ ಇದ್ವಿ. ಅದರ ಜೊತೆಗೆ ಯಾವ್ಯಾವ ರೀತಿಯಾದಂತಹ ಯೋಜನೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ, ಯಾವ್ಯಾವ ರೀತಿಯಾದಂತಹ ಯೋಜನೆಯನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಬಂದ್ರೆ ನಾವು ಮುಂದಾಗ್ತೀವಿ ಎನ್ನುವಂಥ ವಿಚಾರವನ್ನ ರಾಹುಲ್ ಗಾಂಧಿ ಮೈಸೂರಿನಲ್ಲಿ ಮಾತಾಡ್ತಾ ಇದ್ರು. ಇನ್ನು ಬಿಜೆಪಿ ಇಲ್ಲಿ ಇವತ್ತು ಬೆಂಗಳೂರಿನಲ್ಲೊಂದು ಅರಮನೆ ಮೈದಾನದಲ್ಲಿ ದೊಡ್ಡದಾದಂತಹ ಸಮಾವೇಶ ಇದೆ. ಆ ಸಮಾವೇಶವನ್ನು ಉದ್ದೇಶಿಸಿ ಇವತ್ತು ಪ್ರಧಾನಿ ಮೋದಿ ಮಾತಾಡೋರಿದ್ದಾರೆ. ಈಗಾಗಲೇ ವೇದಿಕೆ ಬಳಿಯಲ್ಲಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ವೇದಿಕೆಯ ಮೇಲೆ ಬರುವಂತಹ ಮೋದಿ ನೆರೆದಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬಿಜೆಪಿಗೆ, ಬಿಜೆಪಿಗೆ. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಹಾ ರ್ಯಾಲಿಗಳು ಇವತ್ತು 2-3 ಭಾಗದಲ್ಲಿ 3 ಕಡೆಗಳಲ್ಲಿ ಕಾಂಗ್ರೆಸ್ ತನ್ನ ಸಮಾವೇಶವನ್ನ ಮಾಡಿದ್ರೆ, ಈತ ಬಿಜೆಪಿ 2 ಕಡೆಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಮಾವೇಶವನ್ನ ಮಾಡ್ತಾ ಇದೆ. ಬೆಳಗ್ಗೆ ಕೋಲಾರಕ್ಕೆ ಬಂದಂತ ರಾಹುಲ್ ಗಾಂಧಿ ನಂತರದಲ್ಲಿ ಚಿತ್ರದುರ್ಗಕ್ಕೆ ತೆರಳಿದ್ರು. ಚಿತ್ರದುರ್ಗದ ನಂತರದಲ್ಲಿ ಮೈಸೂರಿಗೆ ತೆರಳಿ ಅಲ್ಲಿ ಮಾತನಾಡ್ತಾ ಇದ್ದಾರೆ. 2 ದೋಸ್ತಿಗಳು ಸೇರಿ ಮಾಡ್ತಾ ಇರುವಂತಹ ಜಂಟಿ ಸಮಾವೇಶ ಅದು. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು, ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಾಯಕರುಗಳು ಎಲ್ಲರೂ ಕೂಡ ಹಾಜರಿದ್ರು. ಇನ್ನು ಬಿಜೆಪಿ ಕೂಡ ಕರ್ನಾಟಕದಲ್ಲಿ ಒಟ್ಟು 2 ರ್ಯಾಲಿಗಳನ್ನು ಆಯೋಜನೆ ಮಾಡಿತ್ತು, 2 ಸಮಾವೇಶಗಳನ್ನು ಆಯೋಜನೆ ಮಾಡಿತ್ತು. ಒಂದು ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮಾತಾಡಿದ ನಂತರದಲ್ಲಿ ಸದ್ಯ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮತ್ತೊಂದು ಸಮಾವೇಶ ಇದೆ. ಆ ಸಮಾವೇಶವನ್ನು ಕೂಡ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡೋರಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಂತ್ಯೋದಯ ಜೊತೆಗೆ ವಂಶೋದಯ ಇಂಥ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಜೊತೆಗೆ ಇಡೀ ಸೈನ್ಯವನ್ನ ಶಕ್ತಿಗೊಳಿಸುವಂತಹ ಕೆಲಸ, ನೀವು ಒತ್ತುವಂತಹ ಒಂದೊಂದು ಓಟುಗಳು ನೇರವಾಗಿ ಮೋದಿಗೆ ಒತ್ತುವಂತಹ ಓಟುಗಳು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತನಾಡಿದ್ರು. ಏನೋ ಭಾಷಣ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ನಾನು ಏರ್ಪೋರ್ಟ್ನಿಂದ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಾದ್ರೆ ತುಂಬ ದೂರದ ರಸ್ತೆ ಇದು. ರಸ್ತೆ 2 ಕಡೆಗಳಲ್ಲೂ ಕೂಡ ಮನುಷ್ಯರ ನಿಂತಿರುವಂತಹ ಗೋಡೆಗಳ ಅನ್ನುವಂಥ ಮಟ್ಟಿಗೆ ನನಗೆ ಕಂಡು ಬಂತು. ಆವಾಗಲೇ ಒಂದು ಸಂಶಯ ಉಂಟಾಯಿತು, ಇಲ್ಲಿ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಸಮಾವೇಶದಲ್ಲಿ ಯಾರು ಇರೋದಿಲ್ವಾ ಅನ್ನುವಂಥ ಸಂಶಯ ಉಂಟಾಯಿತು. ಆದರೆ ನಿಮ್ಮನ್ನು ನೋಡಿದ ನಂತರದಲ್ಲಿ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಜನ ವಿಮಾನ ನಿಲ್ದಾಣದಿಂದ ಬರುವಂಥ ಸಂದರ್ಭದಲ್ಲಿ ರಸ್ತೆ 2 ಕಡೆ ನಿಂತಿದ್ರು, ಅಷ್ಟೇ ಜನ ಸಮಾವೇಶದಲ್ಲೂ ಕೂಡ ಹಾಜರಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ ಅಂತಲೇ ಪ್ರಧಾನಿ ಮೋದಿ ಅಲ್ಲಿ ಭಾಷಣವನ್ನು ಶುರು ಮಾಡಿದ್ರು ಮಂಗಳೂರಿನಲ್ಲಿ. ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹರಿಹಾಯುವಂಥ ಕೆಲಸ, ಜೊತೆಗೆ ಕಾಂಗ್ರೆಸ್ನ ವಿರುದ್ಧ ಹರಿಹಾಯುವಂಥ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ರು. ಅದಾದ ಬಳಿಕ ಯಾವ್ಯಾವ ರೀತಿಯಾಗಿ ಕೆಲಸಗಳು ನಡೀತಾ ಇವೆ, 5 ವರ್ಷದ ಅವಧಿಯಲ್ಲಿ ಸರ್ಕಾರ ಮಾಡಿದಂಥ ಸಾಧನೆ ಏನು, ಬಿಜೆಪಿ ಕೈಗೊಂಡಂಥ ಕಾರ್ಯಗಳೇನು, ಕೊಟ್ಟಂತಹ ಯೋಜನೆಗಳೇನು,
ಘೋಷಣೆ ಮಾಡಿದಂಥ ಯೋಜನೆಗಳಲ್ಲಿ ಎಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದೀವಿ, ಎಂತೆಂಥ ಯೋಜನೆಗಳನ್ನು ನಾವು ಮಾಡೋದಕ್ಕೆ ಸಿದ್ಧರಾಗ್ತೀವಿ, ಇಂಥ ಒಂದಷ್ಟು ವಿಚಾರವನ್ನು ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಹೋದರು. ಇದಾದ ಬಳಿಕ ಸದ್ಯ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ವೇದಿಕೆಯ ಬಳಿಯಲ್ಲರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ 1-2 ನಿಮಿಷಗಳ ಅವಧಿಯ ಅಂತರದಲ್ಲಿ ಬರ್ತಾರೆ. ಬಂದು ನೆರೆದಿರುವಂತಹ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳು, ಒಂದು ಕಡೆ ದೋಸ್ತಿ ಸಮಾವೇಶ, ಮತ್ತೊಂದು ಕಡೆ ಬಿಜೆಪಿಯ ಸಮಾವೇಶ. ಇವತ್ತು ರಾಜ್ಯದಲ್ಲಿ ಸಮಾವೇಶಗಳ ಅಬ್ಬರವೇ ಜೋರಾಗಿತ್ತು. ಒಂದು ಕಡೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಕಾರ್ಯದ ಜೊತೆಗೇನೆ ಈ ರೀತಿಯಾಗಿ ಸಮಾವೇಶಗಳನ್ನು ಮಾಡೋ ಮೂಲಕ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಏನು 5 ವರ್ಷಗಳ ಸಾಧನೆ ಏನಿತ್ತು, 5 ವರ್ಷಗಳ ಕಾಲ ನಡೆದಂಥ ಅಭಿವೃದ್ಧಿಯ ಕೆಲಸಗಳೇನಿತ್ತು, ಇಂಥ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ವೇದಿಕೆ ಮೇಲೆ ಪ್ರಧಾನಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿರುವಂತಹ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ನರೇಂದ್ರ ಮೋದಿ ಜಿ ಕೆ, ನರೇಂದ್ರ ಮೋದಿ ಜಿ ಕೆ, ನರೇಂದ್ರ ಮೋದಿ ಜಿ ಕೆ, ನರೇಂದ್ರ ಮೋದಿ ಜಿ ಕೆ. ಚೌಕಿದಾರ್ 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 चौकीदार चौकीदार, बोलो भारत माता की, बोलो भारत माता की. ವಿಶ್ವ ಮೆಚ್ಚಿದ ಮಹಾನ್ ನಾಯಕರು, ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಭಾರತ ದೇಶದ ಅಭಿವೃದ್ಧಿಯ ಅಧಿಕಾರರು, ನಿರಂತರ ದೇಶ ಸೇವೆಗೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಅಗಲಿಳಿದು ದೇಶ ಸೇವೆಗೆ ಶ್ರಮಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಭವ್ಯವಾದಂತ ಸುಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವರು, R ಅಶೋಕ್ ರವರು, ಸದಾನಂದ ಗೌಡರು ನರೇಂದ್ರ ಮೋದಿಜಿ ಅವರಿಗೆ ಪೇಟ ಹಾರ ಹಾಕಿ ಸನ್ಮಾನಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. बोलो भारत माता की, बोलो भारत माता की, बोलो भारत माता की.